ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಕುರಿತ 3 ದಿನಗಳ ಸಾಂಸ್ಥಿಕ ತರಬೇತಿ ಕಾರ್ಯಕ್ರಮ ನಿನ್ನೆ ಮುಕ್ತಾಯಗೊಂಡಿತು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಂ ದಯಾನಂದ, ಕೊಪ್ಪಳ ಕೃಷಿ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಬದರಿ ಪ್ರಸಾದ್, ಕೃಷಿ ತರಬೇತಿ ಕೇಂದ್ರದ ಅಧಿಕಾರಿಗಳಾದ ನವ್ಯ ಪ್ರಶಾಂತ್, ಏಸುಬಾಬು ಹಾಗೂ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯ ಹಂಪಿದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಧಾಕೃಷ್ಣ ಕ್ಯಾಂಪ್ನ ರೈತ ಕಿಶೋರ ಅವರ ಹೊಲದಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ತರಬೇತಿ ನೀಡಲಾಯಿತು. ಇದೇ ವೇಳೆ ಭಾಗವಹಿಸಿದ್ದ ರೈತರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ತರಬೇತಿಯಲ್ಲಿ ಪ್ರಗತಿಪರ ಕೃಷಿಕರು ಹಾಗೂ ಆಸಕ್ತ ಯುವಜನರು ಭಾಗವಹಿಸಿದ್ದರು. ಕೃಷಿ ತಜ್ಞರು ಹಾಗೂ ವಿಜ್ಞಾನಿಗಳು ರೈತರಿಗೆ ಆಧುನಿಕ ಬೇಸಾಯ ಪದ್ಧತಿ ಮತ್ತು ಜಲ ಸಂರಕ್ಷಣಾ ವಿಧಾನ, ಹೈನುಗಾರಿಕೆ, ಕುರಿ ಮೇಕೆ ಸಾಕಣೆ, ಕುಕ್ಕುಟ ಉದ್ಯಮದಂತಹ ಕೃಷಿ ಪೂರಕ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಸಮಗ್ರ ಪೀಡೆ ನಿರ್ವಹಣೆ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ, ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸಹಾಯಧನ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ದಯಾನಂದ, ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದು ಸೂಕ್ತ. ಅಲ್ಲದೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಕೃಷಿಯಲ್ಲಿ ಆದಾಯ ಹೆಚ್ಚಿಸಿಕೊಳ್ಳಬೇಕು ಎಂದು ರೈತರಿಗೆ ಸಲಹೆ ನೀಡಿದರು. ಅಟ್ಲೀಸ್ಟ್ 1 ಎಕರೆ ಸ್ಟಾರ್ಟ್ ಮಾಡಿ, 1 ಎಕರೆ ಈ ವರ್ಷ ಸ್ಟಾರ್ಟ್ ಮಾಡಿ, ಮುಂದಿನ ವರ್ಷಕ್ಕೆ ಇನ್ನೊಂದು ಇದು ಮಾಡಿ. ಹಾಗೆ ದಿನೇ ಯಾವುದನ್ನು ಒಮ್ಮೆನೇ ಮಾಡಬೇಕು ಅಂತಂದ್ರೆ ಕಷ್ಟ ಆಗ್ತದೆ. ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ನೋಡಿಕೊಂಡು ಕೆಲವೊಂದು ಇದನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಬದರಿ ಪ್ರಸಾದ್, ಕೀಟಗಳ ಹಾವಳಿ ತಡೆಗೆ ಬೆಳೆಗಳ ಅಂತರ ಹಾಗೂ ತಜ್ಞರ ಸಲಹೆ ಪಡೆಯುವುದು ಅತ್ಯಗತ್ಯ. ಬೆಳೆಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಔಷಧಿ ಸಿಂಪಡಣೆ ಮಾಡಿದರೆ ರೈತನಿಗೆ ಆರ್ಥಿಕ ಹೊರೆಯಾಗಲಿದೆ. ಆಧುನಿಕ ತಂತ್ರಜ್ಞಾನದ ಜೊತೆಗೆ ಸಾವಯವ ಕೃಷಿ ಅಳವಡಿಸಿಕೊಳ್ಳುವಂತೆ ಮಾಹಿತಿ ನೀಡಿದರು. ನೀರು ತೆಗಿತಾ ಇರಬೇಕು, ಗಾಳಿ ಬೆಳಕು ಆಡ್ತಾ ಇರಬೇಕು, ಬೇರೆ ತನಕ ಸಲೀಸಾಗಿ ಅಂತ ನಾವು ಹೇಳ್ತೀವಿ. ಅದಿಲ್ಲೇ ಇಲ್ಲ ಅಂದಾಗ ದಾಮಿ ಜಾಸ್ತಿ ಆಗ್ತಿರ್ತವೆ. ಅದಕ್ಕೋಸ್ಕರ 10 ಸಾಲ 1 ಸಾಲ ಕಾಲೇ ಕೊಡ್ರಿ ಅಂತ ಹೇಳ್ತೀವಿ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಕಿಶೋರ, ತನ್ನ 15 ಎಕರೆ ಕೃಷಿ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯಿಂದ ಕಡಿಮೆ ರಾಸಾಯನಿಕ ಬಳಕೆಯೊಂದಿಗೆ ಸಾವಯವ ಕೃಷಿಗೆ ಒತ್ತು ನೀಡಲಾಗಿದೆ. ಇದರಿಂದ ಆದಾಯವೂ ಬರುತ್ತಿದೆ. ಹಾಗಾಗಿ ಮಿಶ್ರ ಬೇಸಾಯ ಪದ್ಧತಿಯನ್ನು ಪ್ರತಿಯೊಬ್ಬ ರೈತರು ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಒಂದಿಲ್ಲ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗ್ಲಂಗೆ ಇರ್ತೀವಿ. 2ರಿಂದ ಅಥವಾ 4 ರೀತಿಯಿಂದ ಆದಾಯ ಬರುತ್ತೆ. ನಮ್ಮಿಂದ ಎಷ್ಟು ರೀತಿ ಆಗುತ್ತೋ ಅಷ್ಟು ರೀತಿನೇ ಮಾಡಬೇಕು. ಅಂದರೆ ಜಾಸ್ತಿ ಇದು ಮಾಡಿದರೆ ಮತ್ತೆ ಆಗಲ್ಲ. ನಮಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಅನಿಸುತ್ತೋ ಅಷ್ಟು ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ. ತರಬೇತುದಾರರಾದ ರಾಜೇಶ್ವರಿ, ಬೆಳೆನಾಶಕ ಹಾಗೂ ಸಾವಯವ ಪದ್ಧತಿ ಬಗ್ಗೆ ಮಾಹಿತಿ ನೀಡಲಾಯಿತು. ಕಡಿಮೆ ಗೊಬ್ಬರ ಬಳಕೆಯ ಜೊತೆಗೆ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ಸುತ್ತಮುತ್ತಲ ರೈತರಲ್ಲಿ ಅರಿವು ಮೂಡಿಸಲಾಯಿತು ಎಂದರು. ಗೊಬ್ಬರವನ್ನು ಮಿತವಾಗಿ ಬಳಸಿಕೊಂಡು, ಮಿತವಾಗಿ ನೋಡಿಕೊಂಡು ಮತ್ತೆ ಸಾವಯವ ಗೊಬ್ಬರವನ್ನು ಜಾಸ್ತಿ ಬಳಸಿಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತಂದು ಅವರಿಗೆ ತಿಳಿಸಿಕೊಂಡು ಈ ರೀತಿ ಗೊಬ್ಬರಗಳನ್ನು ಬಳಸುತ್ತೇವೆ ಅಂತ ಹೇಳ್ತೀವಿ. ಗ್ರಾಮ ಪಂಚಾಯಿತಿ ಕೃಷಿ ಸಖಿ ಪಲ್ಲವಿ, ನೈಸರ್ಗಿಕ ಕೃಷಿ ಜೊತೆಗೆ ನೂತನ ತಂತ್ರಜ್ಞಾನ ಬಳಕೆ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ರೈತರಿಗೆ ಇಂತಹ ತರಬೇತಿ ಕಾರ್ಯಾಗಾರ ಇನ್ನೂ ಹೆಚ್ಚು ನಡೆಯಬೇಕು ಎಂದರು. ಸರ್ ಅವರು, ಆಮೇಲೆ ರವಿಕುಮಾರ್ ಸರ್ ಅವರು, ಮಣ್ಣು ಪರೀಕ್ಷೆ ವಿಜ್ಞಾನಿಗಳು, ಅವರಿಂದ ಚೆನ್ನಾಗೇ ಕಲ್ತ್ಕೊಂಡಿವಿ. ರೈತರಿಗೂ ಇನ್ನ ತರಬೇತಿ ಬೇಕಂತೇಳಿ ಕೇಳ್ತಾ ಇದೀವಿ ಸರ್. ಮತ್ತೋರ್ವ ತರಬೇತುದಾರರಾದ ಮಲ್ಲಿಕಾರ್ಜುನ, ತರಬೇತಿಯಲ್ಲಿ ಮಾಹಿತಿ ಪಡೆದು ಲಾಭದಾಯಕ ಬೆಳೆ ಬೆಳೆಯಲು ಮುಂದಾಗುವುದಾಗಿ ತಿಳಿಸಿದರು. 16-38 ನೆಲ್ಲು ಬೀಜ ಹಾಕಿದ್ದೀವಿ. ಅದು ಹಚ್ಚಕ್ಕೆ ನೀರಿಲ್ಲ. ಈ ತಿಂಗಳೆಲ್ಲ ಕಾಳು ನೀರು ಹಚ್ಚಿದ್ರೆ ನೆಲ್ಲು ಬರೋಕೆ ಚಾನ್ಸಸ್ ಇಲ್ಲ. ಕಡ್ಡಿ ಬರ್ತಾವ, ಬೇರಿಗೆ ಎಲ್ಲ ಹುಳ ಬೀಳ್ತಾವ. ಅದಕ್ಕೆ ಸಾಹಿತ್ಯ ಪಡ್ಕೊಂಡು ಮುಂದೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದೀವಿ.